ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ವಿ. ಇಲ್ಲಿ ನೋಡಿ, ದಾವಣಗೆರೆಯ ಫೇಮಸ್ ರೈಲ್ವೆ ಸ್ಟೇಷನ್ ನೋಡಿ. ಬಾವುಟ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ಫುಲ್ಲು ರಿನೋವೇಷನ್ ಮಾಡಿದ್ದಾರೆ, ಈಗ ಹೊಸದಿದು. ಇಲ್ಲಿ ನೋಡಿ, ಅದ್ರ ಪಕ್ಕದಲ್ಲೇ ಇರೋದು ಅಂಡರ್ ಬ್ರಿಡ್ಜ್. ತುಂಬ ಅಂದರೆ ತುಂಬ ಹಳೆಯದು. ಮಳೆ ಬಂದಾಗ ಅಷ್ಟೇ ನೀರು ನಿಲ್ಲುತ್ತೆ. ಇದು ಏನು ನಮಗೊಂದು ಮೆಮೊರಿ ಅಂದರೆ, ನಾವು ಸಣ್ಣವರಿದ್ದಾಗ ಇಲ್ಲಿ ಹೋಗ್ತಾನ ಹೂ ಅಂತ ಕೂಗ್ಕೊಂತ ಹೋಗ್ತಿದ್ವಿ. ಅದು ಏಕೋ ಸೌಂಡ್ ಬರುತ್ತಲ್ಲ, ಸೊ ಅದೊಂದು ಗ್ಲಿಮ್ಸ್ ತಗೊಂಡೆ. ಹಾಗೆ ಇಲ್ಲಿಂದ ಹೋಗೋದೇ ಏನೋ ಒಂಥರ ಮಜಾ. ಬಟ್ ನೀರು ತುಂಬಿದಾಗಂತೂ ಅಷ್ಟೇ ಇದಿರುತ್ತೆ. ಅದೇನೋ ರಿನೋವೇಷನ್ ಮಾಡಿದ್ದೀನಿ ಅಂತಾರೆ, ಬಟ್ ಅದು ನೀರು ನಿಲ್ಲೋದಂತೂ ಏನು ನಿಂತಿಲ್ಲ. ಮಳೆ ಬಂದಾಗ ನೀರು ನಿಲ್ಲುತ್ತೆ. ಇದು ನೋಡಿ, ದಾವಣಗೆರೆ ಫೇಮಸ್ ಕಂಬ, ಗಡಿಯಾರ ಕಂಬ. ಗಂಟೆಗೊಂದು ಸತಿ ಅಲಾರಾಮ್ ಹೊಡೆಯುತ್ತೆ, ಎಷ್ಟು ದೂರ ಇದ್ರೂ ಕೇಳಿಸುತ್ತದು. ಆಮೇಲೆ ಹೀಗೆ ಹೋಗ್ತಾನ ನಾವು ಇಲ್ಲಿ ಸ್ಟೋವ್ ಅಂಗಡಿಗೆ ಹೋದ್ವಿ. ಇಸ್ಲಾಂಪೇಟಲ್ಲಿ ಇರೋದಿದು, ಮಸೀದಿ ಪಕ್ಕದಲ್ಲಿ ನೋಡಿ. ಕ್ಯಾಪ್ಟನ್ ಅಂತ ಶಾಪ್ ಹೆಸರು. ಮಿಕ್ಸಿ, ಸ್ಟೋವು, ಏನೇ ರಿಪೇರಿ ಇದ್ರೂ ಮಾಡಿಕೊಡ್ತಾರೆ. ನಾವು ಇಲ್ಲೆಲ್ಲ ಸ್ಟೋವ್ಗಳೆಲ್ಲ ಇಲ್ಲೇ ತೊಗೊಳೋದು. ಅಡುಗೆಗೆ ದೊಡ್ಡ ದೊಡ್ಡ ಒಲೆಗಳೆಲ್ಲ ಇಲ್ಲೇ ತೊಗೊಳೋದು. ಎಲ್ಲ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಳೋದು. ಇಮ್ರಾನ್ ಅಣ್ಣ ಅಂತ ಇರ್ತಾರೆ ಇಲ್ಲಿ, ನೋಡಿ ವಿಡಿಯೋ ನೋಡಿ ಹೋಗಿ. ನೋಡಿ, ಇದು ನಾವು ಸ್ಟೋವ್ಗಳು ಸ್ವಲ್ಪ ರಿಪೇರಿ ಇದ್ವು, ಮಾಡಿಸಿದ್ವಿ. ಆಮೇಲೆ ಇದು ಸೆಕೆಂಡ್ಸಲ್ಲಿ ಕೊಟ್ಟರು ಇವರು, ತೊಗೊಂಡ್ವಿ. ನಮಗೂ ಬೇಕೇ ಬೇಕಾಗುತ್ತಲ್ವ, ಎಷ್ಟು ಒಲೆ ಇದ್ರೂ ಕಡಿಮೆನೇ. ಸೊ ಹಾಗಾಗಿ ಅದು ತೊಗೊಂಡ್ವಿ. ಆಮೇಲೆ ಐಟಮ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಲೆಗಳೆಲ್ಲ ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಇದು ಮುಗಿಸ್ಕೊಂಡು ನಾವು ಇಲ್ಲಿ ನವರಂಗ್ ಪ್ರಿಂಟಿಂಗ್ ಪ್ರೆಸ್ ಹತ್ರ ಬಂದ್ವಿ. ಅದೇ ನಾನು ಹೇಳಿದ್ನಲ್ಲ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಸೊ ಅದಕ್ಕೆ ಬೋರ್ಡ್ನ ಪ್ರಿಂಟ್ ಹಾಕಿಸ್ಲಿಕ್ಕೆ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ, ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ನಿನ್ನೆ ಸ್ವಲ್ಪ ಶಾಪಿಂಗಿಗೆ ಹೋಗಿದ್ವಿ. ಅಂದರೆ ನಮ್ಮದು ಕೇಟ್ರಿಂಗ್ ಇದೆ ಅಲ್ವಾ, ಸೊ ಕೇಟ್ರಿಂಗ್ ಮತ್ತು ಇನ್ನೊಂದು ನ್ಯೂ ಬಿಸ್ನೆಸ್, ಸೊ ಎರಡಕ್ಕೂ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಆಮೇಲೆ ಬುಧವಾರ ಒಂದು ಆರ್ಡ್ರ್ ಇದೆ RCCದು 50 ಮೆಂಬರ್ಸಿಂದು. ಸೊ ಎಲ್ಲ ಸೇರಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಸೊ ಏನೇನು ತಂದ್ವಿ ಅಂತ ತೋರಿಸ್ತೀನಿ ನಿಮಗೆ. ನಿನ್ನೆ ಸ್ವಲ್ಪ ಗ್ಲಿಮ್ಸ್ ಹಾಕಿರ್ತೀನಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾರ್ಕೆಟಲ್ಲಿ ತಂದ್ವಿ ಅಂತ. ಸೊ ಫಸ್ಟು ಗರಂ ಮಸಾಲ ಪೌಡ್ರ್ ಬೇಕಿತ್ತು, ತೇಜು ಗರಂ ಮಸಾಲ ತಂದ್ವಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಕಬ್ಬೂರ್ ಅವ್ರದ್ದಿದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಮೆಲ್ ಅಂತೂ ಸೇಮ್ ರಿಯಲ್ ಆಗಿರುತ್ತೆ. ಇದು ಆ್ಯಕ್ಚುಲಿ ನಮ್ದು ಇದು 4ನೇ ಬಾಟಲು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ರಿಯಲ್ ಮನೇಲಿ ಹೆಂಗೆ ಮಾಡಿರ್ತೀವಲ್ಲ ಹಾಗೇ ಇರುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿರಿ. ಯಾರ್ಯಾರು ಹೋಟೆಲ್ ಬಿಸ್ನೆಸ್ ಕ್ಯಾಟ್ರಿಂಗ್ ಇರುತ್ತಲ್ಲ, ಸೊ ಟ್ರೈ ಮಾಡ್ಬೋದು. 1-2 ಮಿನಿಟ್ಸ್. ಆಮೇಲೆ ನಮ್ಮಿಬ್ಬರು ಚಿಳ್ಳಿ ಪಿಳ್ಳಿಗಳು ಇದ್ದಾವಲ್ಲ, ನನ್ನ ಮುತ್ತು ರತ್ನಗಳು, ಸೊ ಅವ್ರ ಮಧ್ಯೆ ಮಧ್ಯೆ ಬಂದು ಕಾಟ ಕೊಡ್ತಾರೆ. ಆಮೇಲೆ ಇದು ಪ್ಲೇಟ್ಸ್ಗಳು ಬೇಕಿತ್ತು, ಗಾರ್ಬೇಜ್ ಬ್ಯಾಗ್ ಇದು ಬೇಕಿತ್ತು, ಕೆಳಗೆ ಬಿತ್ತು ನೋಡಿ ಕೊಡಪ್ಪಿ. ಆಮೇಲೆ ಇದು ಪ್ಯಾಕಿಂಗ್ ಕವರ್ಸ್ ಎಲ್ಲ ಬೇಕಿತ್ತು, ಇದು ಪ್ಯಾಕಿಂಗ್ ಕವರ್ಸು ಇದೆಲ್ಲ ತಂದ್ವಿ. ಮತ್ತು ಮೇನ್ ನಮ್ಮ ಬಿಸ್ನೆಸ್ಸಿಗೆ ಈ ಫೋಟೋ ಬೇಕಿತ್ತು. ಸೊ ಏನು ಬಿಸ್ನೆಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಸ್ವಲ್ಪ ರೆಡಿ ಆಗೋದಿದೆ, ನಾನೆಲ್ಲ ಡೀಟೇಲಾಗಿ ಬ್ಲಾಗ್ ಮಾಡ್ತೀನಿ. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಏನು ಅಂತ. ಈ ನಮ್ಮ ಮನೆ ದೇವ್ರ ಫೋಟೋ ಇದೆ, ಬಟ್ ಈ ದೇವ್ರ ಫೋಟೋ ಅನ್ನಪೂರ್ಣೇಶ್ವರಿ ಫೋಟೋ ನಮಗೆ ಬೇಕಿತ್ತು. ಸೊ ಹಾಗಾಗಿ ತಂದ್ವಿ. ನಮ್ಮ ಮನೆಯವ್ರಿಗೆ ತುಂಬ ದಿನದಿಂದ ಆಸೆ ಇತ್ತು ಇದು ಫೋಟೋ ಬರಬೇಕು ಅಂತ. ಸೊ ಫೈನಲಿ ಹುಣ್ಣಿಮೆ ದಿನ ಬಂದಿದೆ ನಮ್ಮ ಮನೆಗೆ. ಸೊ ಏನು ಬಿಸ್ನೆಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಇನ್ ಡೀಟೇಲಾಗಿ ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ವಿಡಿಯೋಸ್ ಬರುತ್ತೆ. ಬುಧವಾರ ಹೇಳಿದ್ನಲ್ಲ
50 ಮೆಂಬರ್ಸಿಗೆ ಬೆಳಗ್ಗೆ ಪಲಾವು ಅಷ್ಟೇ ತಿಂಡಿಗೆ. ಆಮೇಲೆ ಮಧ್ಯಾಹ್ನ ರೊಟ್ಟಿ ಊಟ ಹೇಳಿದ್ದಾರೆ. ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಮತ್ತು ಸೊಪ್ಪಿನ ಸಾರು, ಮತ್ತು ಇದು ಶಾವಿಗೆ ಪಾಯಸ. ಸೊ ಅದು ವಿಡಿಯೋಸ್ನ ನಿಮಗೆ ಹಾಕ್ತೀನಿ. ರೆಸಿಪೀಸ್ ಹಾಕಿ ಭಾಳ ದಿನ ಆಯ್ತಲ್ವ. ಸೊ ನಾಳೆ ಪಲಾವ್ ರೆಸಿಪಿ, ನಾನು 5 kgದು ಪಲಾವ್ ರೆಸಿಪಿಗೆ ಎಷ್ಟು ಐಟಮ್ಸ್ ಬೇಕು, ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಬೇರೆ ಪಲ್ಯ ಅದೆಲ್ಲ ತೋರಿಸಿದ್ದೀನಲ್ವ. ಸೊ ಶಾವಿಗೆ ಪಾಯಸನೂ ಹೇಗೆ ಮಾಡೋದು, ಸ್ವಲ್ಪನೂ ಗಟ್ಟಿ ಆಗಲಿಲ್ಲಂಗೆ ಚೆನ್ನಾಗಿ ಮಸ್ತಾಗಿ ಹೇಗೆ ಮಾಡೋದು ಅಂತ ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆಲ್ಲ ಹೇಳ್ತೀನಿ. ನೋಡಿ, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತೀರಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಆಗ್ತಾ ಇದ್ದೀರಾ ಸಬ್ಸ್ಕ್ರೈಬ್, ಇನ್ನೂ ಜಾಸ್ತಿ ಆಗಿ. ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ, ಖುಷಿ ಆಗ್ತಾ ಇದೆ ನಮಗೆ. ಈಗ ಸ್ಟಾರ್ಟಿಂಗಲ್ಲೇ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೆಗೆಟಿವ್ ಕಮೆಂಟ್ಸ್ ಒಂದೆರಡು ಬರ್ತಿರ್ತವೆ, ಸೊ ಇಗ್ನೋರ್ ದಟ್. ಬೆಳೀತಿರೋರಿಗೆ ಕಾಲಿಡೋರು ತುಂಬ ಜನ ಇರ್ತಾರಲ್ವ, ಸೊ ಹಾಗಾಗಿ ಇಗ್ನೋರ್ ಮಾಡೋದು. ಅಂಥವ್ರು ಇರಲೇಬೇಕು, ಅಂಥವ್ರಿದ್ರೇ ನಮಗೆ ಬೆಳೆಯೋಕ್ಕೆ ಒಂದು ಜೋಶ್ ಬರುತ್ತೆ ಅವ್ರ ಮುಂದೆ. ಸೊ ಹಾಗಾಗಿ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡೋದು, ಪಾಸಿಟಿವ್ ಕಮೆಂಟನ್ನು ನಾವು ಅದನ್ನು ಮೋಟಿವೇಟ್ ಆಗಿ ತೊಗೊಂಡು ಬೆಳೆಯೋದು. ಹೌದಾ? ಆ ಥರನೇ. ಸರಿ ಫ್ರೆಂಡ್ಸ್, ಏನೋ ಸೌಂಡ್ ಕೇಳಿಸ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಏನೋ ಅದು ಸ್ಪೀಕರ್ ಹಾಕ್ಕೊಂಡು ಬರ್ತಾರಲ್ಲ ಮಾರೋಕ್ಕೆ, ಅವ್ರದ್ದು. ಸರಿ, ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ನೆಕ್ಸ್ಟ್ ನಿಮಗೆ ರೆಸಿಪೀಸ್ ಬ್ಲಾಗ್ ಬರುತ್ತೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.